ಹೆಲೋ ಗಾಯ್ಸ್, ಇವತ್ತು ನಮ್ಮ ಫೈರ್ ಪಬ್ ಚಾನಲಲ್ಲಿ ಬಿಸಿ ಬಿಸಿಯಾದ ಹಾಟ್ ಚಾಕ್ಲೇಟ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಈಗ ವಿಂಟರ್ ಸೀಸನ್ ಆಗಿರೋದ್ರಿಂದ ಹಾಟ್ ಚಾಕ್ಲೇಟ್ ಯಾರಿಗೆ ತಾನೇ ಕುಡಿಯೋಕ್ಕೆ ಇಷ್ಟ ಇರಲ್ಲ ಹೇಳಿ. ಈ ಹಾಟ್ ಚಾಕ್ಲೇಟಿಗೆ ನಾವು ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟ್ ನಮಗೆ ಮಿಕ್ಸ್ ಮಾಡೋಕ್ಕೆ ಏನೇನು ಬೇಕು ನೋಡೋಣ ಬನ್ನಿ. 3 ಟೇಬಲ್ ಸ್ಪೂನ್ಸ್ ಆಫ್ ಕಾರ್ನ್ ಸ್ಟಾರ್ಚ್ ಇರುತ್ತಲ್ಲ, ಅದನ್ನು ಒಂದು 3 ಸ್ಪೂನ್ ಹಾಕ್ಕೊಳ್ಳೋಣ. ನಿಮಗೆ ಅದ್ರ ಕಂಟೈನರು, ಬಾಕ್ಸು ಯಾವುದಾದ್ರೂ ತೊಗೋಬೋದು, ಜಾರ್ ಥರದ್ದು. ಆಮೇಲೆ ಒಂದು 3ರಿಂದ 4 ಸ್ಪೂನಷ್ಟು ಕೋಕೋ ಪೌಡ್ರನ್ನ ಹಾಕ್ಕೊಳ್ಳೋಣ. ನಂತರ ಇದಕ್ಕೆ ಸ್ವಲ್ಪ ಸಕ್ಕರೆ ನಿಮಗೆ ಟೇಸ್ಟ್ ವೈಸ್ ಹಾಕ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು. ನಾನಿಲ್ಲಿ ನನಗೆ ಎಷ್ಟು ಬೇಕೋ ಅಷ್ಟು ಶುಗರ್ ಹಾಕ್ಕೋತೀನಿ. ನೀವು ತುಂಬ ಶುಗರ್ ತಿನ್ನೋರು, ಸ್ವೀಟ್ ತಿನ್ನೋರಾಗಿದ್ದರೆ ಜಾಸ್ತಿನೇ ಸಕ್ಕರೆ ಹಾಕ್ಕೋಬೋದು. ನಾನಿಲ್ಲಿ ಒಂದು 2 ಸ್ಪೂನಷ್ಟು ಶುಗರ್ ಹಾಕ್ಕೋತಿದ್ದೀನಿ. ಆಮೇಲೆ ಅರ್ಧ ಸ್ಪೂನಷ್ಟು ಸಾಲ್ಟ್ ಹಾಕ್ಕೊಳ್ಳೋಣ. ನಂತರ ಇದನ್ನು ಫುಲ್ ಮಿಕ್ಸ್ ಮಾಡೋಣ. ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ನಿಮಗೆ ಇನ್ನೂ ಚಾಕ್ಲೇಟಿ ಫ್ಲೇವರ್ ಅಂದರೆ ತುಂಬ ಇಷ್ಟ, ಅಂದರೆ ಚಾಕ್ಲೇಟಿ ಆಗಿರಬೇಕು ಅಂದರೆ ಇನ್ನೊಂದು ಸ್ವಲ್ಪ ಕೋಕೋ ಪೌಡರ್ನ ಲಾಸ್ಟಿಗೆ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಮಿಕ್ಸ್ ಆದ ನಂತರ ನಿಮ್ಮ ಮಿಕ್ಸ್ ಪೌಡರ್ ಏನಿದೆ ರೆಡಿ ಇದೆ. ಇದು ನೀವು ಟ್ರಾವೆಲಿಂಗಲ್ಲಾದರೂ ತೊಗೊಂಡೋಗ್ಬೋದು. ಯಾವಾಗ ಬೇಕಾದರೂ ಈ ಪೌಡರ್ ಜಸ್ಟ್ ಇದ್ದರೆ ನೀವು 1-2 ಮಿನಿಟ್ಸಲ್ಲೆಲ್ಲ ಹಾಟ್ ಚಾಕ್ಲೇಟ್ನ ರೆಡಿ ಮಾಡ್ಕೊಬಿಡ್ಬೋದು. ನೆಕ್ಸ್ಟ್ ಇವಾಗ ನಾವು ಒಂದು 2 ಕಪ್ಸ್ ಆಫ್ ಮಿಲ್ಕ್ನ ಬಾಯ್ಲ್ ಮಾಡ್ಕೊಳ್ಳೋಣ ಬನ್ನಿ. ಕಪ್ಸ್ ಆಫ್ ಮಿಲ್ಕ್ನ ಬಾಯ್ಲ್ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ ನಾವು ಒಂದು 3 ಟೇಬಲ್ ಸ್ಪೂನ್ಸ್ ಆಫ್ ಮಿಕ್ಸ್ ಪೌಡರ್ನ ಆ್ಯಡ್ ಮಾಡ್ಕೊಳ್ಳೋಣ. ನೀವು ಈಗ ಜಾಸ್ತಿ ಬಲ್ಕಲ್ಲಿ ಮಾಡ್ತಾ ಇದ್ದೀರಾ ಅಂದರೆ ನೀವು ಜಾಸ್ತಿ ಕ್ವಾಂಟಿಟಿನೇ ಹಾಕ್ಕೋಬೋದು. ನಾನಿಲ್ಲಿ ಸ್ವಲ್ಪ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಈ ರೀತಿ ಪೌಡ್ರನ್ನ ಹಾಕಿ ಮಿಲ್ಕ್ಗೆ ನೀಟಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಅದನ್ನು ಕುದಿಯೋಕ್ಕೆ ಬಿಟ್ಟು ಮಿಕ್ಸ್ ಮಾಡ್ತಾ ಇರಬೇಕು. ಅದೊಂದು ಸ್ವಲ್ಪ ಗಟ್ಟಿಯಾಗೋದು ನಿಮಗೆ ಕಾಣಿಸುತ್ತೆ ನೋಡಿ. ಈ ರೀತಿ ಅದು ಗಟ್ಟಿಯಾಗಬೇಕು. ಗಟ್ಟಿ ಆದಮೇಲೆ ನಿಮ್ಮದು ಹಾಟ್ ಚಾಕ್ಲೇಟ್ ಏನಿದೆ ರೆಡಿ ಇದೆ. ಇಷ್ಟೇ ಗಾಯ್ಸ್, ತುಂಬ ಈಸಿ ಆದಂಥ ರೆಸಿಪಿ. ಈಗ ನಿಮಗೆ ಬಹಳ ಕಷ್ಟನೂ ಇಲ್ಲ, ಏನಿಲ್ಲ, ತುಂಬ ಈಸಿ ಆಗಿರೋದು. ಮಿಕ್ಸ್ ಪೌಡ್ರ್ ಮಾಡಿಕೊಂಡ್ರೆ ಸಾಕು. ಈ ರೀತಿಯಾದ ಬಿಸಿಯಾದ ಹಾಟ್ ಚಾಕ್ಲೇಟ್ನ ಮಾಡ್ಕೊಂಡು ಕುಡಿಬೋದು. ಥ್ಯಾಂಕ್ ಯು.